ಒಂದು ರೈಡಿಂಗ್ ಪ್ಯಾಂಟ್, ಒಂದು ಜೋಡಿ ನೈಕಿದ ಶೂಸ್, ಒಂದು ಜೋಡಿ ವಿಂಟರ್ ಗ್ಲೌಸ್, ಒಂದು ಜೋಡಿ ಡೆಕೆತ್ಲಾನ್ ಗ್ಲೌಸ್. ಇಲ್ಲಿ ಕಿಚಿ ಮಾಡತ್ತಾಳ. ಫ್ಲವರ್ ತೊಗೊಂಡು ಪೂಜೆ ಮಾಡಿದ್ನಿ, ಆಟ ಆಡಿದ್ನಿ. ಸೊ ಅಪ್ಡೇಟ್ ಹಿಂಗೈತಿ. ನಮ್ಮದು ವಿಡಿಯೋ ಮಾಡೋಕೆ ಆಗಿಲ್ಲ ಭಾಳ ದಿನ, ಯಾಕಂದ್ರೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು. ಅದ್ರ ಮುಂದೆ ಹೇಳ್ತೇನೆ ಅಂತ. ಸದ್ಯಕ್ಕೆ ಏನು ಮಾಡೋದಪ್ಪ, ಸಂಡೇ ಇವತ್ತೈತಿ. ಇದು ಸೆಟಪ್ ಏನಿತ್ತು ಇದನ್ನು ಸ್ವಲ್ಪ ಅಪ್ಗ್ರೇಡ್ ಮಾಡೋದೈತಿ. ಈ ಜಾಗ ಏನೈತಿ ನಮ್ದು ರೈಡಿಂಗ್ ಗೇರ್, ಮ್ಯೂಸಿಕ್ ಆದಿದ್ದು ಏನೇನು ನಮ್ಮ ಗಿಟಾರ್ ಎಲ್ಲ ಇದ್ದು ಭಾಳ ಡಸ್ಟ್ ಹಿಡಿಯತ್ತಿತ್ತು, ಅಕ್ಯುಮುಲೇಟ್ ಆಗುತ್ತೆ ಸ್ವಲ್ಪ. ಇಲ್ಲಿ ನಮ್ದು ಸೆಟಪ್ ಮಾಡ್ಕೊಂಡು ಇದನ್ನೆಲ್ಲ ಏನೈತಿ ಕ್ಲಾಗ್ ಔಟ್ ಮಾಡೋದು ಅಂತ ಪ್ಲ್ಯಾನ್ ಐತಿ. ಟೈಮ್ ಲ್ಯಾಪ್ಸ್ ನೋಡ್ರಿ ನೀವೀಗ. ಸದ್ಯಕ್ಕೆ ಸಣ್ಣದೊಂದು ಟೂ ಅವರ್ಸ್ ಆತ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ವಿನ್ಫಿನಿಟಿ. ಹೆಂಗದಿರಿ ಎಲ್ಲರೂ? ಭಾಳ ದಿನದ ಮೇಲೆ ಸಿಗತ್ತೀವಿ. ಮುಖ ಅನ್ನೋದು ಫುಲ್ ಚೇಂಜ್ ಆಗ್ಬಿಟ್ಟದೆ. ಸ್ವಲ್ಪ ಏನೈತಿ ಕಾಣಾಗತ್ತೆ ನಿಮಗೆ. ಏನು ಲಾಸ್ಟ್ ಟ್ರಾವೆಲ್ ಬ್ಲಾಗ್ಸ್ ನೋಡಿದ್ರಿ ನಮ್ದು ನಾರ್ತ್ ಈಸ್ಟಿಂದ. ನೋಡಿಲ್ಲ ಅಂದರೆ ಇಲ್ಲಿ ಐ ಬಟನ್ನಾಗ ಏನೈತಿ ಮೇಲೆ ಲಿಂಕ್ ಬರ್ತೈತಿ, ಹೋಗಿ ನೋಡಿರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ದು ಏನೈತಿ ಲಾಸ್ಟ್ ಒಂದು ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 3 months ಆಲ್ಮೋಸ್ಟ್. ಅಕ್ಟೋಬರ್ ಇಂದಲ್ಲ ಜಸ್ಟ್ ಸ್ಟಾರ್ಟ್ ಮಾಡಿದ್ವಿ. ಎವ್ರಿ ಡೇ ಒಂದು 30 to 50 ಪುಷಪ್ಸ್ ಮತ್ತು ಸ್ಕ್ವಾಟ್ಸ್ ಅಷ್ಟೇ ಹಂಗೆ ನಡೆಸೀವಿ. ಹೆಲ್ತ್ ಸ್ವಲ್ಪ ಕಾನ್ಷಿಯಸ್ ಆಗಿ ಹೊಳ್ಳಿ ಬ್ಯಾಕ್ ಟು ಫಿಟ್ನೆಸ್ ಫ್ರೀಕ್ ಅಂತ ಒಂದು ಟೈಟಲ್ ಹಾಕಿದ್ರೆ ಅದಕ್ಕೆ ಸ್ವಲ್ಪ ಇದನ್ನು ವ್ಯಾಲ್ಯೂ ಮಾಡೋಣ ಅಂಥೇಳಿ. ಸೊ ಈಗ ನಮ್ದು ಎಲ್ಲಿ ಬಂದು ನಿಂತಿತ್ತಪ್ಪ ಕೆಲಸ ಅಂದ್ರೆ, ನಮ್ದೇನಿದೆ ಗ್ರೀನ್ ಕಬಾರ್ಡ್ ಇತ್ತು. ಕಬೋರ್ಡ್ ಇದು ಇಲ್ಲಿ ಇದ್ದಿದ್ದನ್ನು, ಈ ಜಾಗದಾಗ ಇದ್ದಿದ್ದನ್ನು ಇಲ್ಲಿ ಶಿಫ್ಟ್ ಮಾಡಿದೆ. ಡ್ರೆಸ್ಸಿಂಗ್ ಟೇಬಲ್ ಪಾಲ್ತುದಾಗ ಇಲ್ಲಿ ಕುಂದ್ರಾತಿತ್ತು, ಇದನ್ನು ಈ ಕಡೆ ಕಳಿಸ್ತೇವೆ. ಇದನ್ನೇನೈತಿ ಪೂರ್ತಿ ಕ್ಲೀನಿಂಗ್ ಈಗ ಸದ್ಯಕ್ಕೆ ಹಚ್ಚೀವಿ. ಈ ಟೇಬಲ್ ಆ್ಯಕ್ಚುಲಿ ಹಿಂಗೆ ಬರೋದಿತ್ತು. ಆ್ಯಂಡ್ ಇದೇನು ಟೇಬಲ್ ಟಾಪ್ ಐತಿ, ಇದನ್ನು ಇದ್ರ ಮ್ಯಾಗ ಹಿಂಗೆ ಹಾಕೋದಿತ್ತು. ಸ್ವಲ್ಪ ಇಲ್ಲೇ ಗಾಡಿ ಭಾಳ ಒಳಗೈತಿ, ಈ ಕಡೆ ಭಾಳ ಹೊರಗೈತಿ. ಹೀಗಾಗಿ ಇದ್ರದ್ದು ಏನು ಮಾಡೋದು ಎಂತ ಮಾಡೋದು ಯೋಚನೆ ಮಾಡ್ತೀವಿ. ಇವನು ಏನೈತಿ ಒಂದು ಗಿಟಾರ್ ಇಂತಲ್ಲೇ, ಇನ್ನೊಂದು ಗಿಟಾರಲ್ಲೇ ಮೇಲೆ ಬರೋಂಗೆ, ಇನ್ನೊಂದು ಗಿಟಾರ್ ಇಂತಲ್ಲಿ ಹಿಂಗೆ ವರ್ಟಿಕಲ್ ಉದ್ದು ಬರೋಂಗೆ ಸ್ಟ್ಯಾಂಡ್ ಮಾಡೋನು. ಏನು ನಿಂತಲ್ಲಿ ಹಿಂಗೆ ನಿಲ್ಲಿಸು ವರ್ಟಿಕಲ್ ರ್ಯಾಕ್ ಬರ್ತೈತಿ. ಇಲ್ಲಿ ಏನು ಫೋಟೋ ಬರತೈತಿ ಈ ಟೈಪ ಪ್ಲ್ಯಾನ್ ನಡೆಸೀನಿ. ಇದನ್ನೆಲ್ಲ ಸದ್ಯಕ್ಕೆ ಏನೈತಿ ಸೈಡಿಗೆ ಇಟ್ಟೀನಿ ಸೇಫಾಗಿ. ಬ್ಯಾಗ್ ಈಗ ನಮ್ದು ರೈಡಿಂಗ್ ಪ್ಯಾಂಟ್ ಜಾಕೆಟ್ ಬಂದಮೇಲೆ ಕ್ಲೀನ್ ಮಾಡಿದ್ದಿಲ್ಲ, ಹಿಂಗಾಗಿ ಏನೈತಿ ಅವನು ತೆಗೆದು ಪ್ಯಾಡ್ ಗಿಡ್ ನೋಡಿದರೆ ಇಲ್ಲೊಂದು ಬ್ಯಾಗ್ ಇರ್ತೈತಿ. ಈ ಪಿಂಕ್ ಬ್ಯಾಗ್ನಾಗ ಅದ್ರದ್ದು ಆರ್ಮರ್ ಏನಿರ್ತಾವೆ ಲೆವೆಲ್ 2 ಅವ್ನು ಇಟ್ಟೇನೆ. ಒಳ್ಳೆ ವಾಶ್ ಗೀಶ್ ಮಾಡಿದ ಮೇಲೆ ಅವನ್ನ ಡ್ರೈ ಮಾಡೋಕೆ ಹಾಕೋಣಂತ. ಅದು ಬಿಟ್ಟು ಮತ್ತು ಸ್ಯಾಡಲ್ ಬ್ಯಾಗ ನಮ್ದು ಉಳಿದಿದ್ದು ಏನೇನು ಹಳೇದೊಂದು ಏನು ನಮ್ದು AGV ಹೆಲ್ಮೆಟ್ ಮಾಡಿದ್ವಿ ಎಕ್ಸಾರ್ಲಿಂದ, ಅದನ್ನು ವಾಶ್ ಮಾಡಿಟ್ಟಿದ್ದೆ. ಪ್ಯಾಡಿಂಗ್ ಹಾಕೋಕ್ಕಾಗಿದ್ದಿಲ್ಲ, ಅವು ಹಂಗೆ ಬಿದ್ದಾವೆ. ಫುಲ್ ಕೆಲಸದಾಗ ಬಿಸಿ ಆಗಿದೆ. ಸ್ವಲ್ಪ ಏನೇನೈತಿ ಇದು ಪೂರ ಕಬಾರ್ಡ್ ಹಿಂಗೆ ಫುಲ್ ಅಲ್ಟಿಮೇಟ್ ಎಲ್ಲ ಸಾಮಾನು ಮೇಲೆ ಕೆಳಗೆ ಆಗೈತೆ. ಸ್ವಲ್ಪ ಹೊಂದಿಸಿ ಇಟ್ಟು ಶೂಸ್ಗಿದು ಪಾಲಿಷ್ ಮಾಡಿ ಏನೇನು ಸ್ವಲ್ಪ ಮ್ಯಾಕ್ ಬುಕ್ಕಿಂದು ಇಶ್ಯೂ ಐತಿ ಇವತ್ತು ಆತನ ಸ್ವಲ್ಪ ಸಾಲ್ವ್ ಮಾಡೋಣ ಅಂತ ಜಸ್ಟ್ ಇದೇ ನಡೆದೈತಿ ನೋಡಿ. ಕೆಲಸ ಏನೈತಿ ಪೀಕ್ ಸೀಸನ್. ಸೊ ಹೀಗಾಗಿ ಯಾವುದು ವೀಡಿಯೋಸು ಹಾಕೋಕ್ಕಾಗಿಲ್ಲ, ಎಡಿಟ್ ಮಾಡೋಕ್ಕೂ ಆಗಿಲ್ಲ, ಯಾಕಂದ್ರೆ ವೀಡಿಯೋ ಮಾಡೇ ಇಲ್ಲ. ಆ ನಮ್ನಿ ಬ್ಯುಸಿ ಅದೇರಿ ನೋಡ್ರಿ. ಈಗ ಇದನ್ನು ಸ್ವಲ್ಪ ಕ್ಲಿಯರ್ ಔಟ್ ಮಾಡ್ಕೊಂಡು ಜಳಕ ಮಾಡಿ ಸಿಗೋಣ. ಭಾಳ ಅಂದ್ರೆ ಭಾಳ ಡಸ್ಟ್ ಪೂರ ಮೂಗು ಅನ್ನೋದು ಬ್ಲಾಕ್ ಅನ್ನಂಗೆ ಆಗೈತಿ ಈಗ ಆಲ್ರೆಡಿ. ಸೊ ಫೈನಲಿ 4 ತಾಸು ಆತ. ಒಂದು ನಂದು ವೈಲ್ಡ್ ಕ್ರಾಫ್ಟ್ ಏನೈತಿ ಬ್ಯಾಗ ಆಫೀಸಿಗೆ, ಒಂದು ರೈಡಿಂಗ್ ಪ್ಯಾಂಟ್, ಒಂದು ಜೋಡಿ ನೈಕಿದ ಶೂಸ್, ಒಂದು ಜೋಡಿ ವಿಂಟರ್ ಗ್ಲೌಸ್, ಒಂದು ಜೋಡಿ ಡೆಕೆತ್ಲಾನ್ ಗ್ಲೌಸ್, ಒಂದು ಜೋಡಿ ರೈನಾಕ್ಸ್ ಗ್ಲೌಸ್, ಒಂದು ರೈನಾಕ್ಸ್ ಜಾಕೆಟ್, 2 ರೈನಾಕ್ಸ್ ಅಡ್ವೆಂಚರ್ ಅಡ್ವೆಂಚರ್ ಟ್ರೇಲ್ ಬ್ಯಾಗ್, 2 ಸ್ಟ್ರ್ಯಾಬೋದ್ ಬ್ಯಾಗ್, ಸ್ಯಾಡಲ್ ಬ್ಯಾಗ್ ಏನು ಯೂಸ್ ಮಾಡ್ತೇನೆ ನಾನು. ಅಷ್ಟೆಲ್ಲ ವಾಶ್ ಮಾಡಿದೆ. ಇಲ್ಲಿ ಕಿಚಿಪಿ ಮಾಡತ್ತಾಳ. ಫ್ಲವರ್ ತೊಗೊಂಡು ಪೂಜೆ ಮಾಡಿದ್ನಿ, ಆಟ ಆಡಿದ್ನಿ. ಇಷ್ಟು ಜನ ಈ ಕಿವಿಯನ್ನು ಶೂಸ್ ಅದ ಅವ್ನು ಹಾಕ್ಕೊಂಡು ಆಟ ಆಡಿಲ್ಲ. ಈಗ ಇಲ್ಲಿ ಏನೇನು ಸಾಮಾನು ಇಟ್ಕೊಂಡು ಆಟ ಆಡಕತ್ತಾಳ. ಸೊ ಫೈನಲಿ ಒಂದು ಲೆಕ್ಕಕ್ಕೆ ರೂಮ್ ಈಗ ನೋಡೋಂಗಾಗೈತಿ. ಇನ್ನೂ ಇಲ್ಲಿದೇನೈತಿ ಇದು ಕೈ ಹಚ್ಚಿದ್ನಿ ಅಂದ್ರೆ ಮತ್ತೆ ತಲೆ ಸುದ್ದಾಗೋದೈತಿ. ಈಗ ಹೊಳ್ಳಿ ನಮ್ದು ಡೆಸ್ಕ್ಟಾಪ್ ಸೆಟಪ್ಪ ಒಂದು ಲೆಕ್ಕಕ್ಕೆ ಹಿಂಗೆ ಕಡಿದ. ಇದು ಟೇಬಲ್ ಟಾಪ್ ಅಲ್ಲೇ ಇರಲಿ ಸದ್ಯಕ್ಕೆ. ಇದು ಆಮೇಲೆ ಹಾಕೊಂಡು ಈಕೇನಾರ ತಲೆ ಗಿಲಿ ಬಡ್ಸ್ಕೊಂಡು ಇಡ್ಸ್ಕೊಂಡು ಇಂಥದ್ದು ಬಂದಾಗ ಹಿಂಗೆ ಅಂತೇಳಿ 3 ಗಿಟಾರ್ ಸದ್ಯಕ್ಕೆ ಇಟ್ಟೀನಿ. ಉಳಿದಿರೋ ಕೆಲಸ ಈಗ ಇದೇ ಪಾರ್ಟ್ ಅಷ್ಟೇ. ಹೊಳ್ಳಿ ಇದ್ರೊಳಗಿನಂತೂ ಆಲ್ಮೋಸ್ಟ್ ಕಂಪ್ಲೀಟ್ ಆಗೈತಿ.
ಒಂದೆರಡು ನಂದು ಸ್ಟ್ಯಾನ್ಲಿದೇನು ಇದನ್ನ ಐತಿಲ್ಲ, ಇದ್ರೊಳಗೇನು ಟೂಲ್ಸ್ ಸಿಕ್ಕಾಕತ್ತಿಲ್ಲ, ಎಲ್ಲದಾವ ಅವನೊಂದು ಸ್ವಲ್ಪ ಹೋಗ್ಬೇಕಷ್ಟ. ಸೊ ನೋಡಿದ್ರಿ ಗಾಡಿದ ಇಂಜಿನ್ ಏನೈತಿ ಹೆಡ್ ರಿಪ್ಲೇಸ್ಮೆಂಟ್ ಆತ. ಒಂದು ಜನವರಿ ಟು ಏನು ಮಾರ್ಚ್ ಮುಗ್ಯಾಕೆ ಬಂತೀವಿ ಇಲ್ಲಿ ಮಟನು. ಇದ್ರ ನಡಕ್ಕೆ ಗಾಡಿದ ಹೆಡ್ ರಿಪ್ಲೇಸ್ಮೆಂಟ್ ಆತ. ಆ ಹೆಡ್ ರಿಪ್ಲೇಸ್ಮೆಂಟ್ ಮಾಡಬೇಕಾದ್ರೆ ಕ್ರ್ಯಾಶ್ ಕಾರ್ಡ್ ತೆಗಿಯಕ್ಕೆ ಬರಲಿಲ್ಲ ಅಂಥೇಳಿ ಬೋಲ್ಟ್ ಏನೋ ಇದನ್ನಾತು. ಬೋಲ್ಟ್ ಡ್ಯಾಮೇಜ್ ಆಗ್ಯಾವ ಅಂದ್ಕೊಳ್ಳಿ ಬೋಲ್ಟ್ ಕಂಪ್ನಿದವ್ರು ಕಳ್ಸಂಗಿಲ್ಲ, ನೀವು ಕ್ರ್ಯಾಶ್ ಕಾರ್ಡ್ ಹೊಳ್ಳಿ ಕಳಿಸ್ರಿ ಅಂದ್ರೆ ಲೆಜೆಂಡ್ರಿ ಕಸ್ಟಮ್ದವ್ರು. ನಾವು ಲಾಸ್ಟ್ ಬ್ಲಾಗ್ದಾಗ ನೋಡಿದ್ರಿ ನಾನು ಸಮೀರ್ ಏನೈತಿ ಹೋಗಿ ಕೊರಿಯರ್ಗೆ ಹಾಕಿದ್ವಿ. ಸೊ ಆಲ್ಮೋಸ್ಟ್ 22 ಡೇಸ್ ಆದಮೇಲೆ ನಮ್ಮದು ಪಾರ್ಸಲ್ ಮುಟ್ಟಿ ಅವ್ರ ಜೊತೆ ಚಾಟ್ ಗೀಟ ಅದೆಲ್ಲ ಮಾಡಿ ಲೆಜೆಂಡ್ರಿ ಕಸ್ಟಮ್ದವ್ರು ಕೊಟ್ಟಾಗ ನಮ್ದು ಕ್ರ್ಯಾಶ್ ಕಾರ್ಡ್ ಏನೈತಿ ಫೈನಲಿ ಬಂದ್ಬಿಟ್ಟೈತಿ. ಪ್ಯಾಕೇಜ್ ಒಳಗೆ ಬಂದೈತಿ ನಮ್ಮದು ಕ್ರ್ಯಾಶ್ ಕಾರ್ಡ್. ಏನು ಹೊಸದು ಕಳಿಸಿದಾರೋ ಹಳೇದು ಕಳಿಸ್ತಾರೋ ಗೊತ್ತಿಲ್ಲ, ಚೆಕ್ ಮಾಡೋ. ಓಪನ್ ಮಾಡಿದ ಮೇಲೆ ಮುಂದಿಂದ ಏನೈತಿ ಗೊತ್ತಾಗೈತಿ. ಆಲ್ ದ ನಟ್ಸ್ ಆ್ಯಂಡ್ ಬೋಲ್ಟ್ಸ್ ಇದ್ರಾಗ ಅದಾವ. ಪ್ಯಾಕೇಜಿಂಗ್ ಯಾವ ಲೆಕ್ಕಕ್ಕೆ ಐತಿ ಅದ್ರ ಪ್ರಕಾರ ನನಗೆ ಅನ್ಸೋದೈತಿ ಇದು ಅಪ್ಡೇಟೆಡ್, ಸ್ವಲ್ಪ ಲೈಟ್ ವೆಯ್ಟ್ ಐತಿ, ಹಳೇದ್ರಷ್ಟು ಹೆವಿ ಇಲ್ಲ. ಯಾಕಂದ್ರೆ ನೋಡಿ ಇಶ್ಯೂ ಏನಾಗತ್ತಪ್ಪ ಅಂದ್ರೆ ಕ್ರ್ಯಾಶ್ ಕಾರ್ಡ್ ಭಾಳ ಗಟ್ಟಿಯಾಗಿ ಗಾಡಿ ಯಾವಾಗ ಡ್ರಾಪ್ ಆಗತೈತಿ ಕ್ರ್ಯಾಶ್ ಕಾರ್ಡ್ ಬೆಂಡ್ ಆಗೋದು ಏನೇನಾಗಬೇಕು ಅದಾಗೋದು ಬಿಟ್ಟು ಒಳ್ಳೆ ಬಾಡಿದು ಏನೈತಿ ಚೆಸ್ಸಿ ಗಾಡಿದು ಅದಕ್ಕೆ ಕಟ್ ಆಗತ್ತೈತಿ. ಸೊ ಆ ಇಶ್ಯೂ ಸಾಲ್ವ್ ಮಾಡೋಕ್ಕೆ ಇವ್ರೇನೋ ಅಪ್ಡೇಟ್ ಮಾಡ್ಯಾರಂತ ಇದ್ರೊಳಗೆ. ಲೈಕ್ ಥಿಕ್ನೆಸ್ ಆಫ್ ಪೈಪ್ ಏನೈತಿ ಇದನ್ನು ಕ್ರ್ಯಾಶ್ ಕಾರ್ಡ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ, ಆ ಪೈಪ್ನ ಸ್ವಲ್ಪ ಥಿಕ್ನೆಸ್ ಕಮ್ಮಿ ಮಾಡ್ಯಾರ. ಸೊ ಇದರಿಂದ ಏನೈತಿ ಇಂಪ್ಯಾಕ್ಟ್ ಇನ್ಮ್ಯಾಗ ಈಗ ತೊಗೊಂತೈತಿ, ನಮ್ದು ಹಿಮಾಲಯದ ಚೆಸ್ಸಿ ತೊಗೊಳಂಗಿಲ್ಲ. ಆ್ಯಸ್ ನಾವು ಏನು ಅಂದ್ಕೊಂಡಿದ್ವಿ ಅದಾಗೈತಿ. ಲೆಜೆಂಡ್ರಿ ಕಸ್ಟಮ್ಸ್ ಅವರು ನಮಗೆ ಇದೇನು ಕಾಣತೈತಿ ಇದು ನಮ್ದು ಹಳೇದು ಕ್ರ್ಯಾಶ್ ಕಾರ್ಡಿಗೆ ಇವ್ರೇನು ಗಿಪೇಂಟ್ ಮಾಡಿ ಹಿಂಗೆ ಮಾಡಿ ಕಳಿಸಿಲ್ಲ. ದಿಸ್ ಈಸ್ ಅನ್ ಅಪ್ಡೇಟೆಡ್ ಏನೈತಿ ಕ್ರ್ಯಾಶ್ ಕಾರ್ಡ್. ಲೈಟ್ ವೆಯ್ಟ್ ಐತಿ, ಸ್ಟ್ರಾಂಗ್ನು ಐತಿ. ಡಿಸೈನ್ ಏನೋ ಲೈಟ್ ಹಂಗೆ ಅಪ್ಗ್ರೇಡ್ ಮಾಡ್ಯಾರಂತ ಫಾರ್ ದ ಡ್ಯೂರಬಿಲಿಟಿ ಆಫ್ ದ ಹಿಮಾಲಯನ್ 450 ಚೆಸ್ಸಿ ಸಲುವಾಗಿ. ಆ್ಯಂಡ್ ಇದ್ರ ಜೊತೆ ಏನೈತಿ ಫ್ರೇಮ್ ಸ್ಲೈಡರ್ಸ್ ಇರ್ತಾವೆ, ಇವನು ಹೊಸವು ಕಳಿಸ್ಯಾರ. ಕೆಳಗೇನ ನಮ್ದು ಎಕ್ಸಾಸ್ಟ್ ಕಡೆ ಒಂದು ಅಲ್ಯೂಮಿನಿಯಂ ಇರ್ತೈತಿ, ಅದ್ರ ಬಾಜುಕೊಂದು ಫೈಬರ್ದೊಂದು ಕೆಳಗೆ ಬ್ಯಾಸ್ ಪ್ಲೇಟ್ ಟೈಪ್ ಇರ್ತೈತಿ, ಅದ್ರ ಕೆಳಗೆ ಇವೆರಡು ಬರ್ತಾವೆ ಪ್ಲೇಟ್ ಮೌಂಟ್ ಮಾಡೋಕೆ. ಆ್ಯಂಡ್ ಇವನ್ನೆಲ್ಲ ಮೌಂಟ್ ಮಾಡೋಕೆ ಏನೈತಿ ಕೆಳಗೆ ಒಂದು ಸಪೋರ್ಟಿಂದ ರ್ಯಾಕ್ ಬರ್ತೈತಿ ಹೆವಿ, ಇದನ್ನ ಕಳ್ಸ್ಯಾರ. ಇದ್ರ ಕೂಡ ಒಂದು ಏನು ಬೋಲ್ಟ್ಸ್ ನಮ್ಮ ಇದನ್ನಾಗಿದ್ದು ಇವನು ಕಳ್ಸ್ಯಾರ ಪೂರ್ತಿ. ಇವನು ಏನೈತಿ ಪೂರ್ತಿ ಕಂಪ್ಲೀಟ್ ರೀಅಸೆಂಬಲ್ ಮಾಡಿ ಚೆಸ್ಸಿ ಹಾಕೋಬೇಕಾದ್ರೆ ರಿಪ್ಲೇಸ್ ಮಾಡೋದೈತಿ ಹೊಸದು ಈ ಬೋಲ್ಟ್ಸ್ ಕೊಟ್ಟಾಗ. ಆ್ಯಂಡ್ ಟುಡೇ ಬೀಯಿಂಗ್ ಸಂಡೇ ಯಾವುದು ಗ್ಯಾರೇಜ್ ಅದು ಏನೈತಿ ಓಪನ್ ಇಲ್ಲ. ಸೊ ನೆಕ್ಸ್ಟ್ ವಿಡಿಯೋದಾಗ ಏನೈತಿ ಕ್ರ್ಯಾಶ್ ಕಾರ್ಡ್ ಹೊಳ್ಳಿ ನಮ್ಮ ಹಿಮಾಲಯನ್ ಮೇಲೆ ಹಾಕ್ಸೋದು ಪ್ಲ್ಯಾನ್ ಐತಿ. ಯಾವಾಗ ವೀಕ್ ಡೇಸ್ದಾಗ ಸ್ವಲ್ಪ ಟೈಮ್ ಸಿಗ್ತೈತಿ ಹೋಗಿ ಬೈಕ್ ಬಿಟ್ಟು ಫಿಕ್ಸ್ ಮಾಡಕ್ಕೆ ಕೊಡೋದೈತಿ. ಯಾಕಂದ್ರೆ ಸಂಡೇ ಟೈಮ್ನಾಗ ಒಂದು ದಿನ ಆಫೀಸಿನ ಫ್ರೀ ಇರ್ತೀವಿ, ಆ ಟೈಮ್ನಾಗ ಗ್ಯಾರೇಜ್ ಓಪನ್ ಇರೋಂಗಿಲ್ಲ. ಆ್ಯಂಡ್ ಒನ್ ಮೋರ್ ಗುಡ್ ನ್ಯೂಸ್, ರಾಜು ಏನೈತಿ ಒಂದು ರೇಸ್ನಾಗ ಪಾರ್ಟಿಸಿಪೇಟ್ ಮಾಡಿದ್ದ. ಕ್ರಾಸ್ ಕಂಟ್ರಿ ರೇಸ್ ಅಂತಾರೆ, ಮ್ಯಾರಥಾನ್ ಟೈಪ್ ಹೆಂಗಿರ್ತೈತಿ ರೇಸ್ ಹಂಗೆ ಬೈಕಿಂದ ಇರ್ತೈತಿ. ಡರ್ಟ್ ಟ್ರೇಲ್ ಟ್ರ್ಯಾಕ್ ಎಲ್ಲ ಈ ಥರ ಇದ್ದಿದ್ದ ಬೆಂಗಳೂರಾಗಿತ್ತು. ಇವತ್ತು ನಾನು ಸಾಯಿ ಇಸ್ಮಾಯಿಲ್ ಸತ್ಯ ಎಲ್ಲ ಹೋಗೋ ಪ್ಲ್ಯಾನ್ ಇತ್ತು, ನಾ ಬ್ಯುಸಿ ಇದ್ದೆ ಅಂಥೇಳಿ ಎಲ್ಲರೂ ಹೋಗೋದು ಕ್ಯಾನ್ಸಲ್ ಮಾಡಿದ್ರೆ.
ಬಟ್ ರಾಜು ಏನೈತಿ ಪಾರ್ಟಿಸಿಪೇಟ್ ಮಾಡಿ ಫಸ್ಟ್ ಪ್ರೈಸ್ ಬಂದಂತ ಕಂಗ್ರ್ಯಾಚುಲೇಷನ್ಸ್. ಏನೇನು ಅಲ್ಲಿದ ಒಂದೆರಡು ಫೋಟೋಸ್ ಇದ್ರೆ ಇದ್ರೊಳಗೆ ಹಾಕಕ್ಕೆ ಟ್ರೈ ಮಾಡ್ತೀನಿ ಇಸ್ಕೊಂಡು. ನಮ್ಮದು ಸ್ವಲ್ಪ ಇಲ್ಲಿ ಶಿಫ್ಟಿಂಗ್ ಕ್ಲೀನಿಂಗ್ ಆಯ್ತು. ಈಗ ಕ್ರ್ಯಾಶ್ ಗಾರ್ಡ್ ಬಂದೈತಿ. ಇದ್ರ ಮುಂದೆ ಏನೈತಿ ಇದನ್ನು ಕುಂದಿಸೋದು ನೆಕ್ಸ್ಟ್ ವೀಡಿಯೋದಾಗ ಹಾಕೋಣಂತ. ಇದನ್ನ ಹೇಳ್ಕೊಂತ ವಿಡಿಯೋಲಿ ಮುಗಿಸೋನು. ನೆಕ್ಸ್ಟ್ ವೀಡಿಯೋ ಸಿಗೋಣ. ಜೈ ಶ್ರೀರಾಮ್.